ಮೇಡಮ್ ಟೇಸ್ಟ್ ಮಾಡೋದ್ರಲ್ಲಿ ಹೇಗಿತ್ತು? ಸಾಕರಾಗಿತ್ತು ಸರ್. ಊಟನೇ ಮಾಡಬಾರ್ದು ಅಂದ್ಕೊಂಡು ಫುಲ್ ಮೀಲ್ಸ್ ಖಾಲಿ ಮಾಡಾಕ್ಬಿಟ್ಟಿದ್ದೀವಿ. ಏನೇನು ತಿಂದ್ರಿ? ಚಿಕನ್ ಮೀಲ್ಸ್. ಮೇಡಮ್ ನೀವೇನು ತಿಂದ್ರಿ? ಚಿಕನ್ ಮೀಲ್ ಮತ್ತೆ ಬಾಂಗ್ಡಿ ಫ್ರೈ. ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಚಿಕನ್ ಮೀಲ್ಗೆ ಒಂದು ಡ್ರೈ ಪ್ರಾನ್ಸ್ದು ಪುಡಿ ಕೊಟ್ಟರು, ಅದು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ತುಂಬ ಚೆನ್ನಾಗಿತ್ತು. ನಮಸ್ತೆ ಎಲ್ಲರಿಗೂ. ನಾನೀಗ ಹೊನ್ನಾವರದಲ್ಲಿದ್ದೀನಿ. ಇದು ಹೊನ್ನಾವರ ಹೈವೇ. ಇಲ್ಲೊಂದು ಫಿಶ್ ಊಟ ಮಾಡೋಣ ಅಂತ ಬಂದೆ. ಅಂದರೆ ಎಲ್ಲರನ್ನೂ ಸ್ವಲ್ಪ ಕೇಳಿದ ಮೇಲೆ ಮತ್ತು ಎಲ್ಲ ಸ್ವಲ್ಪ ರಿವ್ಯೂಸ್ ಎಲ್ಲ ನೋಡಿದ ಮೇಲೆ ಇಲ್ಲಿ ಒಂದು ಹೋಟೆಲ್ಲು ಸಿಕ್ತು. ಹೈವೇಯಲ್ಲೇ ಇದೆ ಹೋಟೆಲ್ ಸುಮುಖ ಅಂತ. ಭಾಳ ಚೆನ್ನಾಗಿದೆ ರಿವ್ಯೂಸು ಮತ್ತು ರೇಟಿಂಗ್ಸ್ ಎಲ್ಲ. ಬನ್ನಿ ತೋರಿಸ್ತೀನಿ ಒಳಗೆ ಏನಿದೆ ಅಂತ. ಇದೇನೆ ಹೋಟೆಲ್ ನ್ಯೂ ಸುಮುಖ ಅಂತ. ಈ ಥರ ಒಂದು ಪುಟ್ಟೊಂದು ಬ್ರಿಡ್ಜು ದಾಟ್ಕೊಂಡು ಒಳಗಡೆ ಹೋಗಬೇಕು. ಯಾಕಂದರೆ ಇಲ್ಲಿ ಸಡನ್ ಡೌನ್ ಇದೆ. ಬ್ರಿಡ್ಜ್ ಮೇಲೆ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಒಂಥರ ಅಪ್ರೋಚಿಂಗ್ ರೋಡೇ ಭಾಳ ಚೆನ್ನಾಗಿದೆ ಹೋಟೆಲ್ದು. ಈ ಥರ ಇದೆ ಹೋಟೆಲ್. ಬನ್ನಿ ಕಿಚನ್ಗೆ ಹೋಗ್ಬಿಟ್ಟು ಒಳಗಡೆ ಏನೇನು ಮಾಡ್ತಾರೆ ಅಂತಲೂ ಒಂದ್ಸತಿ ತೋರಿಸ್ತೀನಿ ಹೇಗಿದೆ. ಈಗ ನಾವು ಈ ಹೋಟೆಲ್ದು ಕಿಚನ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಈ ಥರ ಇದ್ದಾರೆ ಕಿಚನ್ನು. ಇಲ್ಲಿ ಮೇನ್ ಉರಿತಾ ಇದ್ದಾರೆ. ತವಾ ಫ್ರೈ. ಇಲ್ಲೆಲ್ಲ ಆಲ್ಮೋಸ್ಟ್ ತವಾ ಫ್ರೈಯೇ ಸಿಗೋದು. ಭಾಳ ಚೆನ್ನಾಗಿದೆ ನೋಡಿ. ಇದು ಬಾಂಗ್ಡಾ ತವಾ ಫ್ರೈ ಆಗ್ತಾ ಇದೆ. ಮತ್ತು ಇಲ್ಲಿ ಈ ಥರ ಇಲ್ಲಿಂದ ಸರ್ವಿಸ್ ಕೊಡ್ತಾರೆ. ಮತ್ತು ಈಗ ಎಲ್ಲ ಮೀನುಗಳನ್ನು ಈ ಥರ ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ಪ್ಲೇಟ್ ತೊಗೊಂಡೋಗಿ ಅಲ್ಲೇ ಸರ್ವ್ ಮಾಡ್ತಾರೆ. ಇದು ಸಾಮಾನ್ಯ ಬೂತಾಯಿ ಇರಬೇಕು. ಇದು ಬಾಂಗಡಾ ಮೀನು. ಮತ್ತು ಇದನ್ನು ಬಾಂಗ್ಡಾ ಇರಬೇಕು. ಮತ್ತು ಇಲ್ಲಿ 2 ಥರ ರೈಸು, ಒಂದು ವೈಟ್ ರೈಸು ಮತ್ತು ನಾರ್ಮಲ್ ರೈಸು, ಮತ್ತು ಒಂದು ಬಾಯ್ಲ್ಡ್ ರೈಸು. ಮತ್ತು ಇಲ್ಲಿ ಇದು ಸರ್ ಇದೇನಿದು ಮೀನಿನ ಗಸಿನ? ಇದು ಮೀನಿನ ಗಸಿ ಅಂತ. ಭಾಳ ಚೆನ್ನಾಗಿರುತ್ತೆ. ಒಂಥರ ನಾವು ಸಾಕ್ ಥರ ಯೂಸ್ ಮಾಡ್ತಾರೆ. ಇದು ಬೂತಾಯಿ ಮೀನ್ದಲ್ಲ, ಮತ್ತಿ ಮೀನ್ದ? ಇದು ಮತ್ತಿ ಮೀನಿನ ಗಸಿ ಮಾಡ್ತಾರೆ. ಇದೊಂದು ಐಟಮ್ ಥರ ಹಾಕ್ತಾರೆ ಸೈಡ್ಗೆ. ಮತ್ತು ಇದು ಬಂದು ಸೀಗಡಿ ಮೀನಿನ ಚಟ್ನಿ. ಇದು ಮಾತ್ರ ಭಾಳ ಅದ್ಭುತವಾಗಿರುತ್ತೆ. ಇದು ಒಣ ಸೀಗಡಿ ಮೀನು ಮತ್ತು ಕೊಬ್ಬರಿ ಹಾಕಿ ಮಾಡ್ತಾರೆ. ಭಾಳ ಚೆನ್ನಾಗಿರುತ್ತೆ. ಇದು ಮಾಮೂಲಿ ವೆಜ್ದೊಂದು ಕೋಸಿನ ಪಲ್ಯ ಮಾಡ್ತಾರೆ. ಈ ಥರ ಇದೆ ಕಿಚನ್ನು ಓವರಾಲು. ಇಲ್ಲಿ ನೋಡಿ, ಅದು ನನ್ನ ಫೇವ್ರೇಟ್ ಮಾತ್ರ ಅದು ಚಟ್ನಿದು. ಕೆಳಗಡೆ ಗಸಿ ಇದೆ. ಈ ಥರ ಇದೆ. ಮತ್ತು ಇಲ್ಲಿ ನೋಡಿ ಮೀನು ಎಲ್ಲ ತೊಳೆದಿಟ್ಕೊಂಡ್ರೆ ಮೀನು ಕ್ಲೀನಾಗಿ. ಇದು ಯಾವ ಫಿಶ್ ಇದು? ಇದು ಸಮದಾಳಿ. ಅಡ್ಡಾಯಿ ಅಂತ ಹೇಳ್ತಾರಾ? ಓಕೆ. ಇಲ್ಲಿ ವೆಜ್ ಮೀಲ್ಸು ಸಹ ಸಿಗುತ್ತೆ. ಅದನ್ನು ಈ ಥರ ತಾಟಲ್ಲಿ ಇಟ್ಟು ಸರ್ವ್ ಮಾಡ್ತಾರೆ. ಇದಕ್ಕೆ ಅನ್ನ ಮತ್ತು ಸಾಂಬಾರೆಲ್ಲ ಸಪ್ರೇಟ್ ಹಾಕ್ತಾರೆ. ಮತ್ತು ಇಲ್ಲಿ ಫಿಶಸ್ನೆಲ್ಲ ಸರ್ವ್ ಮಾಡೋಕ್ಕೆ ಈ ಥರ ಟ್ರೇಸಲ್ಲಿಟ್ಟು ತೊಗೊಂಬರ್ತಾನೆ ಮೆದ್ರಿಗೆ. ನೀವು ಯಾವ ಫಿಶ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಇಲ್ಲಿ ಏನೇನು ಸಿಗುತ್ತೆ ಈ ಹೋಟೆಲಲ್ಲಿ ಆಲ್ಮೋಸ್ಟ್ ಎಲ್ಲ ಫಿಶಸ್ಸು ಇರುತ್ತೆ. ಈ ಥರ ನಮ್ಮ ಟೇಬಲ್ ಹತ್ರನೇ ತೊಗೊಂಬರ್ತಾರೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಎಲ್ಲ ಫಿಶು ಬಿಸಿ 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 ಹಾಗೆ ತಂದು ಸರ್ವ್ ಮಾಡ್ತಾರೆ. ಇದು ನಾನು ಫಿಶ್ ಮೀಲ್ಸ್ ತೊಗೊಂಡಿದ್ದೀನಿ. ಈಗ ಸೈಡ್ಸ್ ಹಾಕ್ತಾ ಇದ್ದಾರೆ. ಒಂದು ವೆಜ್ ಪಲ್ಯ ಹಾಕ್ತಾರೆ ಕೋಸಿಂದು. ಮತ್ತು ಇದೇ ನಮ್ಮ ಫೇವ್ರೇಟ್. ಇನ್ನೂ ಸ್ವಲ್ಪ ಹಾಕ್ರಿ. ಇದು ನನಗೆ ಭಾಳ ಇಷ್ಟ. ಸೀಗಡಿ ಚಟ್ನಿ. ಇದು ಭಾಳ ಸಖತ್ತಾಗಿರುತ್ತೆ. ಇದು ಮೀನಿನ ಗಸಿ ಇದು. ಮತ್ತು ಒಂದೆರಡು ಈರುಳ್ಳಿ ಹಾಕ್ತಾರೆ. ಇದು ಮಾತ್ರ ಮೀನಿನ ಗಸಿ ಸೂಪರ್. ಎಲ್ಲೂ ಸಿಗೋಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಮಾತ್ರ ಇದೆ. ಸೂಪರಾಗಿರುತ್ತೆ. ಮತ್ತು ಇದು ಚಟ್ನಿ ಪುಡಿನೂ ಅಷ್ಟೇ ಭಾಳ ಚೆನ್ನಾಗಿರುತ್ತೆ. ಕೊಡವಾಯಿ ಅಂತ ಒಂದು ಮೀನು ಹೇಳಿದ್ರು, ಬರಲಿ ಚೆನ್ನಾಗಿರುತ್ತೆ. ನೋಡ್ತೀನಿ. ಕೊಡವಾಯಿ ಮೀನು ಬಂತು ನೋಡಿ. ಈ ಥರ ಇದೆ ಕೊಡವಾಯಿ. ಇದು ಆ್ಯಕ್ಚುಲಿ ಬಾಂಗ್ಡಾ ಮತ್ತು ಏಂಜಲ್ ಎಲ್ಲ ನನಗೆ ಬೆಂಗಳೂರಲ್ಲೂ ಸಿಗುತ್ತೆ. ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿರಲಿ ಅಂತ ಕೊಡವಾಯಿ ತೊಗೊಂಡಿದ್ದೀನಿ. ಟೇಸ್ಟ್ ಮಾಡ್ತೀನಿ ರೀ. ಕೊಡವಾಯಿ ಸ್ವಲ್ಪ ಬಾಂಗ್ಡಾ ಬಿಗಿ ಬಂದರೆ ಕೊಡವಾಯಿದು ಭಾಳ ಮಾಂಸ ಸ್ಮೂತ್ ಇರುತ್ತೆ ನೋಡ್ರಿ. ಈ ಥರ ಬರುತ್ತೆ. ಭಾಳ ಚೆನ್ನಾಗಿದೆ. ಫ್ರೆಶ್ ಆಗಿದೆ. ಮತ್ತು ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೀನಿ. ಬಾಯ್ಲ್ಡ್ ರೈಸ್ ಜೊತೆಗೆ ಫಿಶ್ ಗ್ರೇವಿ ಹಾಕಿದ್ದಾರೆ. ಭಾಳ ಚೆನ್ನಾಗಿದೆ. ಮತ್ತು ಆ ಗಸಿನೂ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿಂದರೆ
ಇನ್ನೂ ಸೂಪರ್ ಟೇಸ್ಟ್ ಬರುತ್ತೆ. ಮತ್ತಿನ್ನು ಮೀನಿನ ಕಸಿ ಅದು ಭಾಳ ಚೆನ್ನಾಗಿದೆ. ಮತ್ತು ನನ್ನ ಎದುರುಗಡೆ ಒಬ್ಬರು ನಿಸರ್ಗ ಬೆಳ್ಳಿಗೌಡ ಅಂತ ಕೂತಿದ್ದಾರೆ. ಅವ್ರದ್ದು ಒಂದು ಸ್ವಲ್ಪ ರಿವ್ಯೂ ಕೇಳ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಹೇಗಿದೆ ಮೀನು? ತುಂಬ ಚೆನ್ನಾಗಿದೆ. ಈಗಷ್ಟೇ ಟೇಸ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ನಾವು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಆ್ಯಂಡ್ ಹೌದು, ನೀವು ಹೇಳ್ದಂಗೆ ಈ ಚಟ್ನಿ ಇದೆಯಲ್ಲ, ಇದು ತುಂಬ ಟೇಸ್ಟಿ ಆಗಿದೆ. ಆ್ಯಂಡ್ ಅನ್ನದ ಜೊತೆ ತಿಂದರೆ ತುಂಬ ಚೆನ್ನಾಗಿದೆ. ನಾವಿಲ್ಲಿ ಬಾಂಗ್ಡ ತೊಗೊಂಡಿದ್ದೀವಿ. ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಮತ್ತು ಒಳಗೆ ಖಾರ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇದೊಂಥರ ಡಿಫ್ರೆಂಟ್ ಸ್ಪೈಸ್ ಅನ್ಸುತ್ತೆ. ಏನೋ ಡಿಫ್ರೆಂಟ್ ಟೈಪ್ ಆಫ್ ಖಾರ ಯೂಸ್ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ ಅದೇನು ಅಂತ, ಬಟ್ ಅದು ತುಂಬ ಟೇಸ್ಟ್ ಕೊಡ್ತಿದೆ. ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಇಟ್. ಇಟ್ಸ್ ರಿಯಲಿ ನೈಸ್. ಥ್ಯಾಂಕ್ ಯು ಮೇಡಮ್. ಮತ್ತು ಮೇಡಮ್ ನಿಮ್ಮ ಇವರು ಮೇಡಮ್ ಅವರು ಪ್ರೊಫೆಸರ್ ಅವರು. ಹಾಯ್ ಎವ್ರಿವನ್. ಫಸ್ಟ್ ಟೈಮು ಇಲ್ಲಿ ಬಂದಿದ್ದೀವಿ. ಕರಾವಳಿ ಸ್ಟೈಲಲ್ಲಿ ಊಟ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಊಟ. ನೀವು ಬಂದು ಟ್ರೈ ಮಾಡಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಊಟ ಮಾಡೋದು ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಇದು ಹೊನ್ನಾವರದಲ್ಲೆಲ್ಲ ನಿಮ್ಮ ಹೋಟ್ಲ್ ಬಗ್ಗೆ ಭಾಳ ಹೇಳ್ತಾರೆ. ಭಾಳ ಚೆನ್ನಾಗಿದೆ. ಹೌದು. ಹೇಗೆ ಸರ್, ಹೆಂಗಿದೆ? ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? ನಾವು ಮಾಡ್ಕೊಂಡು ಬಂದು ಟೋಟಲ್ ಆಗಿ 15 ವರ್ಷ ಆಯಿತು. ಹೋಟೆಲ್ ಫೀಲ್ಡಲ್ಲೇ ಇದ್ದು. ಆಮೇಲೆ ನಾವಿಲ್ಲಿ ಹೊನ್ನಾವರ ಬಂದು ಒಂದು 8 ವರ್ಷ ಆಯಿತು. ಇಲ್ಲಿ ಹೊಸದಾಗಿ ಮಾಡಿ ಈಗ 3ನೇ ವರ್ಷ ನಡೀತಾ ಇದೆ. ಅಡ್ಡಿಲ್ಲ, ಎಲ್ಲರೂ ಊಟ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಊಟ ತಯಾರು ಮಾಡುವಂಥ ವಿಧಾನ, ಮನೆಯಲ್ಲಿ ಯಾವ ಥರ ಊಟಕ್ಕೆ ಏನು ಪದಾರ್ಥಗಳು ಯಾವ ರೀತಿ ರೆಡಿ ಮಾಡ್ತಾರೋ ಅದೇ ರೀತಿಯಾಗಿ ನಾವು ಇಲ್ಲೂ ಕೂಡ ಮಾಡ್ತೇವೆ. ಹೋಟೆಲಲ್ಲಿ ಮಾಡಿದ ಥರದಲ್ಲಿ ಮಾಡಲ್ಲ. ಎಲ್ಲವೂ ನ್ಯಾಚುರಲ್ ಆಗಿ, ಯಾವುದೇ ಕೆಮಿಕಲ್ ವಸ್ತುಗಳನ್ನು ಬಳಸದೆ ನ್ಯಾಚುರಲ್ ಆಗಿ ಊಟ ರೆಡಿ ಮಾಡ್ತೇವೆ. ಹಾಗಾಗಿ ಊಟ ಮಾಡಿದ ನಂತರನೂ ಯಾವುದೇ ತ್ರಾಸಾಗೋದಾಗಲಿ, ನೀರು ಕುಡಿಬೇಕು ಅನ್ನೋದಾಗಲಿ ಯಾವ ರೀತಿಯೂ ಇಲ್ಲ. ಡೈಲಿ ನಾವು ಕೂಡ ಇಲ್ಲೇ ಊಟ ಮಾಡ್ತೇವೆ. ಯಾವುದೇ ರೀತಿಯ ಫಾಲ್ಟ್ ಇಲ್ಲದೆ ಊಟ ತಯಾರು ಮಾಡ್ತೇವೆ. ಮೀನೆಲ್ಲ ಫ್ರೆಶ್ ಆಗಿ ನಾವು ಡೈಲಿ ತರ್ತೇವೆ. ಸ್ಟಾಕ್ ಮಾಡೋದಿಲ್ಲ. ಎಲ್ಲ ಕಡೆ ಆ ಮೀನು ಸಿಗತ್ತೆ, ಈ ಮೀನು ಸಿಗತ್ತೆ, ನಿಮ್ಮಲ್ಲಿ ಕೆಲವೊಂದು ದಿನ ಸಿಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಅಂದರೆ ನಾವು ಮೀನನ್ನು ಯಾವುದು ಸ್ಟೋರ್ ಮಾಡೋದಿಲ್ಲ. ಅವತ್ತು ಏನೇನು ಮೀನು ಬರುತ್ತೆ ಮಾರ್ಕೆಟಲ್ಲಿ ಅದೇ ರೀತಿಯ ಮೀನಂತಂದು ಫ್ರೆಶ್ ಮೀನೇ ತಂದು ಮಾಡೋದು. ಹೌದು ಹೌದು, ಡೈಲಿ ಖಾಲಿ ಆಗುತ್ತೆ. ಇಂಥ ದಿನಕ್ಕೆ ಎಷ್ಟು ಬೇಕು ಅಷ್ಟನ್ನೇ ತರ್ತೇವೆ. ಪ್ರೈಸ್ ಅಂದರೆ ನಾವು ಬಂಗಡೆ ಊಟ ಆದರೆ 100 ರೂಪೀಸ್ ಕೊಡ್ತೇವೆ. ಮಾಮೂಲಿಯಾಗಿ ಒಂದೇ ಥರ ಇರಲ್ಲ. ಯಾವುದು ಈ ಸುವರ್ಣ ಊಟ ಆದರೆ ಇದೆಲ್ಲ ಒಂದೇ ಥರ ಇಡಲ್ಲ. ಯಾಕೆಂದರೆ ಅದು ಕಾಸ್ಟ್ಲಿ ಆದಾಗ ನಾವು ಸ್ವಲ್ಪ ಜಾಸ್ತಿ ಮಾಡ್ತೇವೆ. ಮೀನು ದೊಡ್ಡ ಇದ್ದರೆ, ಕಾಸ್ಟ್ಲಿ ಇದ್ದರೆ ಸ್ವಲ್ಪ ರೇಟ್ ಜಾಸ್ತಿ. ಇಲ್ಲ ಅಂದರೆ ಕಡಿಮೆ ಇದ್ದವಾಗ ಕಡಿಮೆಯಲ್ಲೇ ಹಾಕಿ ಮಾಡಿಕೊಡ್ತೇವೆ. ಹೌದು, ಸೀಸನಲ್ಲಿ ರೇಟ್. ಎವರೇಜ್ ಅಂದರೆ ಹಿಡಿಲಿಕ್ಕೆ ಆಗಲ್ಲ. ಟೂರಿಸ್ಟ್ ಇದ್ದವಾಗ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಸ್ವಲ್ಪ ಬೆಂಗಳೂರು ಆ ಕಡೆಯವರೆಲ್ಲ ನಮ್ಮ ಈ ಊಟನೇ ಇಷ್ಟಪಡ್ತಾರೆ. ಈ ಕಡೆ ಬರೋದೇ ಜಾಸ್ತಿ. ಅಂದರೆ ಹೋಟೆಲ್ ಹೆಸರು ಸ್ವಲ್ಪ ಪ್ರಚಾರದಲ್ಲಿದೆ, ಸುಮುಖ ಅಂತ. ಊಟನೂ ಹಾಗೇ ಇದೆ. ಅದಕ್ಕೆ ಸ್ವಲ್ಪ ಹುಡಿಕೊಂಡು ಬರ್ತಾರೆ. ಪಕ್ಕ ಇಂತಿಷ್ಟೇ ಹೇಳುವಂಥದ್ದು ಏನೂ ಇಲ್ಲ. ಹೀಗೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಎಲ್ಲ ದೇವರ ಆಶೀರ್ವಾದ. ನಮಸ್ತೆ ಮೇಡಮ್. ಟೇಸ್ಟ್ ಮಾಡೋದ್ರಲ್ಲಿ ಹೇಗಿತ್ತು? ಸಾಕಾಗಿತ್ತು ಸರ್. ಊಟನೇ ಮಾಡಬಾರ್ದು ಅಂದ್ಕೊಂಡು ಫುಲ್ ಮೀಲ್ಸ್ ಖಾಲಿ ಮಾಡಾಕ್ಬಿಟ್ಟಿದ್ದೀನಿ. ಏನು ತಿಂದ್ರಿ? ಚಿಕನ್ ಮೀಲ್ಸ್. ಚಿಕನ್ ಮೀಲ್ಸ್. ಚಿಕನ್ ಮೀಲ್ಸ್ ತಿಂದ್ರಾ? ಚೆನ್ನಾಗಿದೆ. ಚಿಕನ್ ಸಾಕಾಗಿದೆ. ಸಾಫ್ಟ್ ಆಗಿ ತುಂಬ. ಏನು ಚಿಕನ್ ಅಲ್ಲಿ ಏನು ತಿಂದ್ರಿ? ಚಿಕನ್ ಕರಿ. ಚಿಕನ್ ಕರಿ ಚಪಾತಿ. ಸಾಕಾಗಿತ್ತು. ಓಕೆ, ಏನು ರೇಟಿಂಗ್? 5 out of 5. ಓಕೆ, ಫೈನ್. ಥ್ಯಾಂಕ್ ಯು ಮೇಡಮ್. ನೀವೇನು ತಿಂದ್ರಿ? ಚಿಕನ್ ಮೀಲ್ ಮತ್ತು ಬಾಂಗ್ಡಿ ಫ್ರೈ. ಹಾಂ, ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಹಾಂ ತಿನ್ಬೋದು, ತುಂಬ ಚೆನ್ನಾಗಿದೆ. ಹಾಂ, ಮತ್ತು ಒಂದು ಚಿಕನ್ ಮೀಲ್ಗೆ ಒಂದು ಡ್ರೈ ಫ್ರಾನ್ಸ್ದು ಪುಡಿ ಕೊಟ್ಟರು. ಅದು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಹಾಂ, ತುಂಬ ಚೆನ್ನಾಗಿತ್ತು. ಹಾಂ, ಎಲ್ಲ ಕೊಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಮೇಡಮ್. ಈಗಲ ಸುಮುಖ ಹೋಟೆಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀನಿ. ಭಾಳ ಅದ್ಭುತವಾಗಿರೋ ಒಂದು ಮೀನೂಟ ಮಾಡ್ದಂಗೆ ಆಯಿತು. ಭಾಳ ಚೆನ್ನಾಗಿದೆ. ಎಲ್ಲ ನ್ಯಾಚುರಲ್ ಮಸಾಲ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ರಿವ್ಯೂ ಕೂಡ ಭಾಳ ಚೆನ್ನಾಗಿ ಕೊಟ್ಟರು ಬಂದಿದ್ದವರೆಲ್ಲ. ಎಲ್ಲರೂ ಈ ಕಡೆ ಬಂದಾಗ ಒಂದು ಸತಿ ಇಲ್ಲಿ ಟ್ರೈ ಮಾಡಿ. ಮಸ್ಟ್ ಟ್ರೈ ಹೋಟೆಲ್ ಇನ್ ಹೊನ್ನಾವರ್. ಥ್ಯಾಂಕ್ ಯು.